ನಮಸ್ಕಾರ. ಮನಿ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಾರದ ವಿಶ್ಲೇಷಣೆಗೆ ಬಂದಿದ್ದೀನಿ. 2ನೇ ತಾರೀಕು ಆಗಸ್ಟ್ 2026. ಸುಮಾರು 10:35 ಆಗ್ತಾ ಇದೆ. ಸ್ವಲ್ಪ ತಡ ಆಗ್ತಿದೆ, ಕ್ಷಮಿಸ್ಬೇಕು. ಸೊ ಕಳೆದ ವಾರ ಒಂದು ಮೇಜರ್ ವಕ್ರತ್ವ ಬರ್ತಿದೆ ಅಂತ ಹೇಳಿದ್ದೆ, ಶನಿದು. ಸೊ ಜನರಲ್ ಆಗಿ ಹೇಳಿದ್ದೆ, ಅಬ್ಸರ್ವ್ ಮಾಡ್ಬೋದು ಕಳೆದ ವಾರದ ವಿಡಿಯೋ ನೋಡಿದ್ರೆ. ಸೊ ಒಂದು ಮೇಲ್ ಡೈರೆಕ್ಷನ್ ಹೋಗಿ ಕೆಳಗೆ ಬರುತ್ತೆ, ಇಲ್ಲಾಂದ್ರೆ ಕೆಳಗೆ ಡೈರೆಕ್ಷನ್ ಇಂದ ಮೇಲ್ ಬರುತ್ತೆ. ಒಂದು ರೀಟೆಸ್ಟ್ ಟ್ರೈ ಮಾಡುತ್ತೆ ಜನರಲ್ ಆಗಿ ಒಂದು ಹಳೆಯದೆಲ್ಲ ನೋಡಿದ್ರೆ ಅಂತ ಹೇಳಿದ್ದೆ. ಸೊ ಕಳೆದ ವಾರದ್ದು ಸೋಮವಾರದಿಂದ ಈ ಸೋಮವಾರದ ಮೀನ್ಸ್ ಶುಕ್ರವಾರದ ನೋಡಿದಾಗ ಒಂದು ವೀಕಲ್ಲಿ ಪಾಸಿಟಿವ್ನೆಸ್ ಕಾಣಿಸ್ಬಿಟ್ಟಿದೆ. ಸೊ ಆಲ್ಮೋಸ್ಟ್ 1% ಗಿಂತ 1.5% ಏನೋ ಜಾಸ್ತಿ ಹೋಗಿದೆ. ಸೊ ಯೂಶಲಿ ಏನಾಗುತ್ತೆ ಮಾರ್ಕೆಟ್ ನೋಡಿದಾಗ, ಎಲ್ಲರೂ ಒಂದು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ, ಮಾರ್ಕೆಟ್ ಮೇಲ್ ಬರುತ್ತೆ, ಈ ತರದೆಲ್ಲ ಹೇಳ್ತಾರೆ. ಸೊ ಕಳೆದ ವಾರದ್ದು ನೋಡಿದಾಗ 1.64% ಸೆಂಟಿಮೆಂಟ್ ಪಾಸಿಟಿವ್ ಆಗಿ ಎಲ್ಲ ಕಾಣಿಸುತ್ತೆ, ಚೆನ್ನಾಗಿ ಹೋಗ್ಬಿಟ್ಟಿದೆ ಮೇಲೆ ಮಾರ್ಕೆಟ್. ಸೊ ಮತ್ತೆ ಒಂದು ಎಂಟ್ರಿ ಆಗೋಣ, ಪಾಸಿಟಿವ್ ಸೈಡ್ ಬುಲಿಶ್ ಆಗಿದ್ದೀನಿ ಅಂತ ಎಂಟ್ರಿ ಆಗುತ್ತೆ. ಸೊ ನಾನು ಕಳೆದ ವಾರನೂ ಹೇಳ್ತಾ ಇದ್ದೆ, 24,900 ಮೇಲ್ ಬರ್ದೆ ಅಥವಾ 24,600 ಎಲ್ಲ ಮೇಲ್ ಬರ್ದೆ, ನಾನು ಕಂಪ್ಲೀಟ್ ಆಗಿ ಬುಲಿಶ್ ಇಲ್ಲ ಅಂತ ಹೇಳಿದ್ದೆ. ಸೊ ಕರೆಕ್ಟ್ ಆಗಿ ಒಂದು ಮೊನ್ನೆ ಶುಕ್ರವಾರ ಕ್ಲೋಸಿಂಗ್ ಅಲ್ಲೂ 24,500 ಎಲ್ಲ ಕ್ರಾಸ್ ಮಾಡಿ ಟ್ರೈ ಮಾಡ್ತು, ಕೆಳಗಡೆ ಬಂದ್ಬಿಟ್ಟಿದೆ. 24 ಆಲ್ಮೋಸ್ಟ್ ಹೈ ಬಂದ್ಬಿಟ್ಟಿದ್ದು ಮೊನ್ನೆದು. ಹತ್ರ ಹೋಗ್ಬೇಕು ಅಂತ ಅನ್ಕೊಂಡಿದ್ದ, 24,500 ಹೋಗ್ಬೋದು ಅಂತ. 24,429 ಹೆಚ್ಚು ಕಮ್ಮಿ ಕೆಳಗಡೆ ಬಂತ. ಆಮೇಲೆ ಇದು 24,383 ಹಂಗೆ ಕ್ಲೋಸ್ ಆಗಿದೆ. ಸೊ ಹಾಗಾಗಿ ಒಂದು 24,500 ಸಹಿತ ಇನ್ನು ಕ್ರಾಸ್ ಆಗಿಲ್ಲ, ಟಚ್ ಮಾಡಿಲ್ಲ ಕೂಡ. ಸೊ ಈ ವಾರದ್ದು ನೋಡ್ಬೇಕಾದ್ರೆ ಒಂದು ವಿಶೇಷವಾದ ಒಂದು ನ್ಯೂಸ್ ಬರ್ತಾ ಇದೆ. ನನಗೆ ಟ್ರಂಪ್ ಮೇಲೆ ನಂಬಿಕೆ ಅಂತೂ ಇಲ್ಲ. ಸೊ ಸದ್ಯಕ್ಕೆ ಮಟ್ಟಿಗೆ ಅವನು ಯುದ್ಧ ಅಂತ್ಯ ಮಾಡ್ತೀವಿ ಅನ್ನೋ ತರ ತಿಳಿದ್ರೆ, ಸೀಸ್ ಫೈರ್ ಇದೆಲ್ಲ ಇಲ್ಲ, ಏನೂ ಇಲ್ಲ, ಎಲ್ಲ ಹಾರ್ಮೂಸ್ ಎಲ್ಲ ಓಪನ್ ಮಾಡಿಸ್ತೀನಿ, ಈ ಥರ ಎಲ್ಲ ಬರ್ತಾ ಇದೆ. SGX ನಿಫ್ಟಿ ಇನ್ನೂ ಭಾನುವಾರ ಆಗಿರೋದ್ರಿಂದ ಏನೂ ರಿಯಾಕ್ಷನ್ ಕೊಟ್ಟಿಲ್ಲ. ಬೆಳಿಗ್ಗೆ ಓಪನಿಂಗ್ ಅಲ್ಲಿ ಗೊತ್ತಾಗುತ್ತೆ. ಗ್ಯಾಪ್ ಅಪ್ ಓಪನ್ ಅಂತೂ ಆಗುತ್ತೆ ನಾಳೆ. ಎಷ್ಟು ಸಸ್ಟೈನ್ ಆಗುತ್ತೆ, 24,600 ಮೇಲ್ ಸಸ್ಟೈನ್ ಆಗುತ್ತಾ ನೋಡ್ಬೇಕು ನಾಳೆ. ಇವನ್ ನಾನು 24,900 ಮೇಲ್ ಬರಬೇಕು. ಇನ್ನು ಕಳೆದ ವಾರ ಒಂದು ಕೊಟ್ಟಿದೆ ಒಂದು ಸ್ಟಾಕ್ಸ್, ಅದರಲ್ಲಿ 7 ಸ್ಟಾಕ್, ಟೋಟಲ್ 9 ಕೊಟ್ಟಿದ್ದು ಸ್ಟಾಕ್ಸ್. 7 ಸ್ಟಾಕ್ ಅಂತೂ 4% ಗಿಂತ ಆಪ್ಷನ್ ಸ್ಟಾಕ್ಸ್ಗಳು, ಹೆಚ್ಚು ಕಮ್ಮಿ F&O ಸ್ಟಾಕ್ಸ್ ನಾನು ಕೊಡೋದಿಲ್ಲ. ಸೊ 4% ಅಂದ್ರೆ ಆಲ್ಮೋಸ್ಟ್ ನಮ್ಗೆ 100% ರಿಟರ್ನ್ ಬಂದ್ಬಿಡುತ್ತೆ ಆಕ್ಚುಲಾಗಿ. ಅದರಲ್ಲೂ ಕೆಲವೊಂದು 8% ಎಲ್ಲ ಕೊಟ್ಟಿದೆ, ತೋರಿಸ್ತೀನಿ ಕಳೆದ ವಾರ ಏನ್ ಕೊಟ್ಟಿದ್ದು, ಈ ವಾರದ ಏನ್ ಸ್ಟಾಕ್ಸ್ ಇದೆ ಎಲ್ಲ ನೋಡೋಣ. ಮತ್ತೆ ಒಂದು ನಿಫ್ಟಿ ಒಂದು ರೀಸೆಂಟ್ ಲೋ, ಸಿಗ್ನಿಫಿಕೆಂಟ್ ಲೋ ಅಂತ ಹೇಳ್ತೀನಿ ನಾನು. ಸೊ ಸಿಗ್ನಿಫಿಕೆಂಟ್ ಲೋ ಇಂದ 1% ಹೋಗ್ಬೇಕು, ಅದೇ ಹೋಗಿಲ್ಲ. ನನ್ಗೆ ಎಷ್ಟು ಹೋಗ್ಬೇಕು ಏನು ಎಲ್ಲ ಚರ್ಚೆ ಮಾಡೋಣ. ಸೊ ಇದೆಲ್ಲ ಕ್ರಾಸ್ ಆಯ್ತು ಅಂದ್ರೆ ಎಲ್ಲಿ ಹೋಗ್ಬೋದು, ಒಂದು ಗ್ಯಾನ್ ಒಂದಿಷ್ಟು ತಂಬ್ ರೂಲ್ಸ್ಗಳಿದಾವೆ ಆಕ್ಚುಲಾಗಿ. ಸೊ ತಂಬ್ ರೂಲ್ ಇನ್ನೂ ಸ್ಯಾಟಿಸ್ಫೈ ಆಗಿಲ್ಲ. ಮಾರ್ಕೆಟ್ ಒಂದು ಅಪ್ ಟ್ರೆಂಡ್ 100% ಅಂತ ಹೇಳಲಿಕ್ಕೆ. ಸೊ ವಿಲ್ ವೆಯ್ಟ್ ಆಕ್ಚುಲಿ. ಒಂದು ಏನಾಗುತ್ತೆ, ಯಾವುದೇ ಒಂದು ಬುಲ್ಲಿಶು, ಬೇರಿಶು ಅಥವಾ ಒಂದು ಹೈಯರ್ ಹೈ ಅಥವಾ ಲೋವರ್ ಲೋ ಅಥವಾ ಹೈಯರ್ ಲೋ, ಈ ಒಂದು ಪ್ಯಾಟರ್ನ್ಗಳು ಏನ್ ಫಾರ್ಮ್ ಆಗುತ್ತೆ, ಬೇಸಿಕ್ ಡೌ ಥಿಯರಿ ಇಂದ ಹಿಡಿದು, ನಾನು ಬೇಸಿಕ್ ಡೌ ಥಿಯರಿನೇ ನಾನು ಸಜೆಸ್ಟ್ ಮಾಡೋದು ಎಲ್ಲರಿಗೂ. ಡೋಂಟ್ ವರಿ ಅಬೌಟ್ ಇಲಿಯಟ್ ಅಥವಾ ಫಿಬಿನಾಶಿ ಬೇಸ್ಡ್ ಅಥವಾ ಇನ್ನೊಂದು ಗ್ಯಾನ್ ಬೇಸ್ಡ್, ಈ ತರದೆಲ್ಲ ನೋಡ್ಕೊಂಡು ತಲೆ ಕೆಡಿಸ್ಕೊಳೋದಾಗುತ್ತೆ ಎಲ್ಲ. ಬೇಸಿಕ್ ಆಗಿ ಒಂದು ಹೈಯರ್ ಹೈ, ಮಾರ್ಕೆಟ್ ಸ್ಟ್ರಕ್ಚರ್ ಏನು ಹೈಯರ್ ಹೈ ಮಾಡಬೇಕು, ಅದರ ನಂತರ ಲೋಯರ್ ಹೈ ಮಾಡಬೇಕು, ಈ ತರ ಒಂದು ಕಾನ್ಸೆಪ್ಟ್ ಇರ್ತವೆ ಮಾರ್ಕೆಟ್ ಅಲ್ಲಿ. ಸೊ ಅದು ತಕ್ಕನಾಗೆ ನಡೀತಾ ಇದೆಯಾ, ಯಾವಾಗ್ಲೂ ಒಂದು ಹೈಯರ್ ಹೈ ಮಾಡಲ್ಲ ಅಥವಾ ಯಾವಾಗ್ಲೂ ಒಂದು ಲೋವರ್ ಲೋ ಮಾಡ್ತಾನೆ ಹೋಗಲ್ಲ. ಸೊ ಇದೆಲ್ಲ ಒಂದು ಅಬ್ಸರ್ವ್ ಮಾಡಿದ್ರೆ ಖಂಡಿತವಾಗ್ಲೂ ಮಾರ್ಕೆಟ್ ಸ್ಟ್ರಕ್ಚರ್ ಅರ್ಥ ಆಗ್ಬಿಡುತ್ತೆ. ಆಮೇಲೆ ನೀವು ಪಿಬ್ಬು, ಗ್ಯಾನು, ಇಲಿಯಟ್ಸು ಈ ತರದೆಲ್ಲ ಅಪ್ಲೈ ಮಾಡ್ಕೊಬಹುದು. ಸೊ ಒಂದಿಷ್ಟು ಪರ್ಸೆಂಟೇಜ್ ಅಟೈನ್ ಆದ್ರೆ ನೆಕ್ಸ್ಟ್ ಇಷ್ಟು ಪರ್ಸೆಂಟೇಜ್ ಅಟೈನ್ ಆಗುತ್ತೆ ಅನ್ನೋ ಒಂದು ಸಬ್ಜೆಕ್ಟಿವ್ ಮ್ಯಾಟ್ರ್ ಇಲ್ಲ ಆಕ್ಚುಲಾಗಿ. ಸೊ 100% ಆಗ್ಬೇಕು ಅಂತಾನೂ ಇಲ್ಲ ಅದರಲ್ಲೂ ತಂಬ್ರು ಇಲ್ಲ. ಸೊ ಇಟ್ಸ್ ಎ ಪ್ರಾಬಬಿಲಿಟಿ ಆಕ್ಚುಲಿ. ಸೊ ಇಷ್ಟು ಬಂದ್ರೆ ಇಷ್ಟು, ಇವಾಗ ಒಂದು ಎಕ್ಸಾಮ್ ಪಾಸ್ ಆಗೋಕ್ಕೆ 35% ಮಿನಿಮಮ್ ಕ್ರೈಟೀರಿಯಾ ಅಂತ ಇದ್ದಾಗ ಪಾಸ್ ಅಂತ ಹೇಳ್ತೀವಿ ಹೊರತು ಫಸ್ಟ್ ಕ್ಲಾಸು ಅಥವಾ ಜಸ್ಟ್ ಪಾಸು ಈ ಥರದಂತ ಹೇಳಲ್ಲ, ಏನೂ ಹೇಳಲ್ಲ, ಜಸ್ಟ್ ಪಾಸ್ ಅಂತಾನೆ ನಾವು ಹೇಳ್ಬಿಡ್ತೀವಿ. ಸೊ ನಾನು ಅನ್ಲೆಸ್ 80% ಬಂತು ಅಂದ್ರೆ FCD ಅಂತೀನಿ, ಅಥವಾ ಒಂದು 70% ಬಂತು ಅಂದ್ರೆ ಫಸ್ಟ್ ಕ್ಲಾಸ್ ಅಂತೀನಿ, ಇಲ್ಲ ಅಂದ್ರೆ ಪಾಸ್ ಆರ್ ಫೈಲ್ ಅಷ್ಟೇ ಡಿಸೈಡ್ ಮಾಡೋಂಥದ್ದು. ಸೊ ಆ ಥರನೇ ಒಂದು
ಸರ್ಟನ್ ಕ್ರೈಟೀರಿಯಾಸ್ ಮಾರ್ಕೆಟ್ ಅಲ್ಲಿ ಮೀಟ್ ಆಗ್ಬೇಕು. ಅಷ್ಟು ರೇಂಜ್ ಕ್ರಾಸ್ ಆದ್ರೆ ಮಾತ್ರ ನೆಕ್ಸ್ಟ್ ಹೋಗೋದು. ಯಾಕೆ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದ್ರೆ, ಯಾವುದೇ ಒಂದು ಟ್ರಾಪ್ಗೆ ಒಂದು ಬೀಳಕ್ ಹೋಗ್ಬೇಡಿ. ಮಾರ್ಕೆಟ್ ಅಲ್ಲಿ ಒಂದು ರೇಂಜ್ ಅಂತ ಇರುತ್ತೆ. ರೇಂಜ್ ಸುಮಾರು ಬೇಸಿಸ್ ಮೇಲೆ ಹೇಳ್ತಾ ಇದ್ದೆ ನಾನು. ವಿಕ್ಸ್ ಇರ್ಬೋದು, ATR ಇರ್ಬೋದು, ಅಥವಾ ಒಂದು ಏನಂದ್ರೆ PCR ಬೆಸ್ಟ್ ಇರ್ಬೋದು. PCR ಅಲ್ದೇನೋ ಅದಕ್ಕೂ ಹೆಚ್ಚಾಗಿ ಡೆಲ್ಟಾ ಮತ್ತೆ ನಮ್ಮ ಟೀಟಾ ರಿಲೇಷನ್ ಹೇಗಿದೆ ವರ್ಕ್ ಆಗ್ತಿದೆ. ಡೆಲ್ಟಾ ಡೌನ್ ಆಗ್ತಾ ಇದೆಯಾ, ಟೀಟಾನು ಡೌನ್ ಆಗ್ತಾ ಇದೆಯಾ, ಇಲ್ಲ ಡೆಲ್ಟಾ ಏರ್ಕೊಂಡು ಅಲ್ಲಿ ಏನೋ ರಿವರ್ಸಲ್ ಬರ್ತಾ ಇದೆಯಾ, ಅಥವಾ ಅದಕ್ಕೂ ಹೆಚ್ಚಾಗಿ ಇಂಟ್ರೆನ್ಸಿಕ್ ವ್ಯಾಲ್ಯೂಗಳು IV ಕ್ರ್ಯಾಶ್ ಆಗ್ತಿದ್ಯಾ, ಇನ್ಕ್ರೀಸ್ ಆಗ್ತಾ ಇದೆಯಾ, ಮತ್ತೆ ಯಾವ ಲೆವೆಲ್ ಅಲ್ಲಿ IVP ಇಂಟ್ರೆನ್ಸಿಕ್ ವ್ಯಾಲ್ಯೂ ಪರ್ಸೆಂಟೈಲ್ ಅಂತ ಹೇಳ್ತೀವಿ. ಸೊ ಅದು ಎಲ್ಲಿದೆ ಮಾರ್ಕೆಟ್ ಅಲ್ಲಿ, ಒಂದು ATM ಪ್ರೈಸ್ ಅಂತ ತಗೊಂಡ್ರು ಅದು ಯಾವ ರೇಂಜ್ ಅಲ್ಲಿ ಇದೆ ಅಂತ ನೋಡ್ಬೇಕು. ಸೊ ಸ್ಟಾಕ್ಸ್ ಆಗಿರ್ಬೋದು, ಇಂಡಿಕ್ಸ್ ಇರ್ಬೋದು, ಇದನ್ನೇ ಮಾತಾಡ್ತಿದ್ದೆ ಸುಮಾರು ಹೊತ್ತು ಸ್ವಲ್ಪ ಮುಂಚೆ. ಸೊ ಈ ತರ ಒಂದು ಹೆಚ್ಚು ಕಮ್ಮಿ ಎಲ್ಲ ತಿಳ್ಕೊಂಡ್ರೆ ಮಾತ್ರ ಒಂದು ಡೈರೆಕ್ಷನ್ ಇರ್ಬೋದು. ಇಲ್ಲಾಂದ್ರೆ ಒಂದು ಬೈಯರ್ಸು ದುಡ್ಡು ಮಾಡ್ಬೋದು, ಮಾಡಕ್ಕಾಗಲ್ಲ ಅಂತಲ್ಲ. ಆಸ್ ಅ ಸ್ಕ್ಯಾಲ್ಪರ್ ಆಗಿರ್ಬೇಕಾಗತ್ತೆ. ಕೆಲವು ಸಲ ಒಂದು 1:1 ಅಷ್ಟೇ ನೋಡ್ಕೊಂಡು ದುಡ್ಡು ಮಾಡ್ಬೇಕಾಗತ್ತೆ. ಇದೆಲ್ಲ ತಿಳ್ಕೊಂಡ್ರೆ ಮಾರ್ಕೆಟ್ ಆಗುತ್ತೆ. ಸೊ ವಿಡಿಯೋ ಪ್ರಾರಂಭ ಮಾಡೋಣ, ಹೆಚ್ಚು ಸಮಯ ತಗೊಳೋದು ಬೇಡ. ವಿಡಿಯೋ ಪ್ರಾರಂಭದ ಮುಂಚೆನೆ ಹೇಳ್ಬಿಡ್ತೀನಿ, ಡಿಸ್ಕ್ಲೇಮರ್ ಅಂತ ಹೇಳಲೇಬೇಕು. ಯಾವುದೇ ಒಂದು ಇನ್ವೆಸ್ಟ್ಮೆಂಟು, ಏನೇ ಒಂದು ಟ್ರೇಡ್ ತಗೊಬೇಕಾದ್ರೆ ಒಂದು ಅನಾಲಿಸಿಸ್ ಮಾಡಬೇಕು ನಿಮ್ಮ ಕಡೆಯಿಂದನೂ. ಎಜುಕೇಶನಲ್ ಪರ್ಪಸ್ಗಾಗಿ ಬರುವಂತ ವಿಡಿಯೋಗಳಿದು. ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ SEBI ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರು, ರಿಸರ್ಚ್ ಅನಾಲಿಸ್ಟ್ ಅಂತ ಇರ್ತಾರೆ, ಅವ್ರದ್ದು ಸಹಾಯ ತಗೊಂಡು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಅದನ್ನ ಮಾಡಿ ಯಾವುದೇ ಇದರಲ್ಲೂ ರಿಸ್ಕ್ ಇನ್ವಾಲ್ವ್ ಆಗಿರುತ್ತೆ. ಟ್ರೇಡ್ ಇರ್ಬೋದು, ಲೈಫ್ ನಲ್ಲಿ ಆಗಿರ್ಬೋದು. ಆ ರಿಸ್ಕ್ ಮ್ಯಾನೇಜ್ಮೆಂಟ್ ಅದನ್ನ ಒಂದು ಸ್ಟಾಪ್ ಲಾಸ್ ಹೆಂಗೆ ಹೋಲ್ಡ್ ಮಾಡ್ತೀರಾ, ಸೊ ಅದನ್ನೆಲ್ಲ ತಿಳ್ಕೊಂಡು ಇನ್ವೆಸ್ಟ್ ಮಾಡೋದಂತೆ. ಸೊ ಮೊದಲಿಗೆ ನಾನು ನಿಫ್ಟಿ ತಗೊಳ್ತಾ ಇದ್ದೀನಿ, ಜಾಸ್ತಿ ಸಮಯ ತಗೊಳಲ್ಲ. ಹೇಳ್ದಂಗೆ ನಿಫ್ಟಿ ನಾ ಹೇಳ್ತಾ ಇದ್ದೆ, ಲಾಸ್ಟ್ ವೀಕ್ ಇದ್ದು ಕ್ಲೋಸರ್ ಇಲ್ಲಿ ರೆಡ್ ಇದೆ, ಟ್ರೈ ಮಾಡುತ್ತೆ ಕನ್ವರ್ಷನ್ ಲೈನ್ಗೆ ಎಂದಿದ್ದೆ. ಕನ್ವರ್ಷನ್ ಲೈನ್ ಟಚ್ ಆಯ್ತು. ಕನ್ವರ್ಷನ್ ಲೈನ್ ಬೇಸ್ ಲೈನ್ ಕ್ರಾಸ್ ಆಗ್ಬೇಕಾಗಿತ್ತು. ಏನ್ ನ್ಯೂಸ್ ಬಂತೋ ಏನ್ ಕತೆನೋ ಗೊತ್ತಿಲ್ಲ, ಬುಧವಾರ ಬುಲಿಶ್ ಸೆಂಟಿಮೆಂಟ್ ಅಂತೂ ಬಂತು. ಗ್ರಹಗತಿಗಳು ಇರ್ಬೋದು, ಏನೋ ಇರ್ಬೋದು. ಸೊ ಬುಲಿಶ್ ಸೆಂಟಿಮೆಂಟ್ ಬಂತು, ಮೇಲ್ ಅಂತೂ ಹೋಗಿದೆ. ಇಲ್ಲಿ ಏನಾಗಿದೆ, ಕನ್ವರ್ಷನ್ ಲೈನ್, ಬೇಸ್ ಲೈನ್ ಎಲ್ಲ ಚೆನ್ನಾಗಾಯ್ತು. ಇವನ್ ಇದು ಚೆನ್ನಾಗಿದೆ. ಬಟ್ ಏನಾಗಿದೆ, ಲಾಸ್ಟ್ ಸುಮಾರು ದಿವಸದಿಂದ ಹೇಳ್ತಾ ಇದ್ದೀನಿ, ಇದು ಫ್ಲಾಟ್ ಇದೆ, ಅಷ್ಟು ಚೆನ್ನಾಗಿಲ್ಲ. ಸೊ ಏನೇ ಒಂದ್ ಮೇಲ್ ಹೋದ್ರು ವಾಪಸ್ ಕೆಳಗೆ ಬರ್ಲಿಕ್ಕೆ ಟ್ರೈ ಮಾಡುತ್ತೆ. ಸೊ ಇದು ಇಚಿಮೋಕೋ ನನಗೆ ಎಲ್ಲಿ ತನಕ ಇದು ಅಪ್ ಟ್ರೆಂಡ್ ಕ್ರಿಯೇಟ್ ಆಗಲ್ವೋ ಅದರಲ್ಲೂ ಈ ಒಂದು ಲ್ಯಾಗಿಂಗ್ ಲೈನ್ ಅಂತ ಹೇಳ್ತೀನಿ ನಾನು. ಸೊ ಲ್ಯಾಗಿಂಗ್ ಸ್ಪ್ಯಾನ್ದು ಇದು ವಿತ್ ಇನ್ ದ ಪ್ರೈಸ್ ಇರ್ಬೋದು. ಸೊ W ಪ್ಯಾಟ್ರನ್, ಏನೇ ಪ್ಯಾಟ್ರನ್ ಬಂದ್ರೂ ಡಬಲ್ ಪ್ಯಾಟ್ರನ್ ಇದೆ Wದು. ಸೊ ಈ ಪ್ರೈಸ್ಗಳದ ಮೇಲೆ ಇವಾಗ ಆಕ್ಚುಲಿ ಇದು ಹೆಂಗೆ ಅಂದ್ರೆ, ಪ್ರೀವಿಯಸ್ ಆಗಿ ಇದಕ್ಕಿಂತ ಮೇಲ್ ಬಂದಿದ್ರೆ ಇದು ಮೇಲ್ ಹೋಗುತ್ತೆ ಈ ಪ್ರೈಸ್ಗಳು. ಆಕ್ಚುಲಿ ಸದ್ಯಕ್ಕೆ ಒಂದು ಲೋಯರ್ ಲೋ ಮಾಡಿದ್ರೆ ಇದಕ್ಕೆ ಈ ಪ್ರೈಸ್, ಕ್ಯಾಂಡಲ್ ಪ್ರೈಸ್ ಕೆಳಗಡೆ ಇದ್ರು ಲ್ಯಾಗ್ ಸ್ಪ್ಯಾನ್ ಲೈನ್ ಏನಿದೆ ಮೇಲಿರ್ತಾ ಇತ್ತು. ಬಟ್ ಏನಾಗಿದೆ, ಇಲ್ಲಿ ಈ ಪ್ರೈಸ್ನೇ ಬ್ರೇಕ್ ಮಾಡಕ್ ಆಗ್ತಿಲ್ಲ. ಯಾಕಂದ್ರೆ ಈ ಕಳೆದ ಒಂದು ಜುಲೈ ಇರ್ಬೋದು, ಏಪ್ರಿಲ್ ಇರ್ಬೋದು, ಅದಕ್ಕೂ ಮುಂಚೆ ಇರ್ಬೋದು, ಸೊ ಎಲ್ಲ ಕೆಳಗಡೆ ಬಂತು ಹೊರತು, ಸಪೋರ್ಟ್ ತಗೊಂಡು ಹೊರತು ಇದನ್ನ ಬ್ರೇಕ್ ಮಾಡಾಗಿಲ್ಲ. ಇವಾಗ ಹೆಚ್ಚು ಕಡಿಮೆ ಇದು 4ನೇ ಟೈಮ್ ಅಟೈನ್ ಆಗ್ತಾ ಇರೋದು ಈ ಲೆವೆಲ್ ಅಲ್ಲಿ. ಸೊ 24,600 ಇದರಲ್ಲಿ ಎಕ್ಸಾಕ್ಟ್ ನೋಡ್ಬೇಕಂದ್ರೆ 24 ಈ ಒಂದು ಲೆವೆಲ್ 24,588 ಲೆವೆಲ್, ಹೆಚ್ಚು ಕಮ್ಮಿ ಅಷ್ಟೇ ಬರುತ್ತೆ. ಸೊ 588 600 ರೇಂಜ್ ಏನಿದೆ ತುಂಬಾ ಕ್ರೂಷಿಯಲ್ ಆಗಿರುತ್ತೆ. ಕ್ರಾಸ್ ಆಯ್ತು ಅಂದ್ರೆ ನೆಕ್ಸ್ಟ್ ಸಮ್ವೇರ್ ಇಲ್ಲಿ ತನಕ ಬರುತ್ತೆ. ಆಕ್ಚುಲಿ ಇಲ್ಲಿ 25,000 ಬರ್ಬೋದು. ಸೊ ಸದ್ಯಕ್ಕಂತೂ 24,453 ರಿಜೆಕ್ಷನ್ ಬಂತು ಈ ಲೆವೆನ್ ಪ್ರಕಾರ. ಮೊನ್ನೆ ಹೈ ನೋಡಿದ್ರೆ 24,427 429 ಹೆಚ್ಚು ಕಮ್ಮಿ. ಸೊ 454 ಕೂಡ ಟಚ್ ಮಾಡಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಬೇಸ್ ಲೈನ್ ಏನ್ ಇಲ್ಲಿ ಫಾರ್ಮ್ ಆಗಿದೆ ಮಾರ್ಚ್ ಟೈಮ್ ಇಂದು, ಇದನ್ನು ಸಹಿತ ಬ್ರೇಕ್ ಮಾಡಿಲ್ಲ. ಸೊ ಇದು ಬ್ರೇಕ್ ಮಾಡದೆ 25,000 ಅಚೀವ್ ಆಗಲ್ಲ. ಯೂಶಲಿ 500 ಒಂದ್ಸಲಿ ಅಚೀವ್ ಆಗ್ಬಿಡುತ್ತೆ 500 ರೇಂಜ್ ಅಲ್ಲಿ ಹೋದ್ರೆ. ಸೊ ATR ಅದೆಲ್ಲ ಕಾನ್ಸೆಪ್ಟ್ ತಿಳ್ಕೊಂಡು, ಈ ರೇಂಜ್ಗಳು ಹೆಂಗೆ ಮೂವ್ ಆಗುತ್ತೆ, ಡೈಲಿ ಎಷ್ಟು ಮೂವ್ ಆಗುತ್ತೆ, ಇದೆಲ್ಲ ತಿಳ್ಕೊಂಡವ್ರಿಗೆ ಇದೆಲ್ಲ ಅರ್ಥ ಆಗುತ್ತೆ ಈಸಿಯಾಗಿ ಆಕ್ಚುಲ್ ಆಗಿ. ಸೊ ಅದೆಲ್ಲ ತಿಳಿಬೇಕು ಆಕ್ಚುಲ್ ಆಗಿ. ಸುಮ್ಮನೆ ಕಣ್ಮುಚ್ಕೊಂಡು ಯಾರೋ ಟಿಪ್ಸ್ ಕೊಟ್ಟರು ನಾನು ಅದನ್ನೇ ಟ್ರೈ ಮಾಡ್ತೀನಿ, ಹಂಗೆ ಟ್ರೈ ಮಾಡ್ತೀನಿ ಅಂದ್ರೆ 100% ವರ್ಕ್ ಆಗಲ್ಲ. ಸೊ ಇಲ್ಲಿ ಮೇಲ್ ಬರಬೇಕು. ಸೊ ಒಂದಿಷ್ಟು
ಮೇಲ್ ಬಂದ್ರೆ ಮಾತ್ರ ನಾವು ಮೇಲ್ಗಡೆ ಹೋಗೋದಾಗುತ್ತೆ, ಮಾರ್ಕೆಟ್ ಇನ್ನು ಮೇಲ್ ಹೋಗುತ್ತೆ. ಸೊ ಕ್ರೂಷಿಯಲ್ ರೇಂಜ್ ಏನಿದೆ 25,450 ಇಂದ 24,600 ರೇಂಜ್, ಒಂದು 100-150 ಪಾಯಿಂಟ್ಸ್ಗಳು ಹೆಚ್ಚು ಕಮ್ಮಿ ಕಷ್ಟ ಪಡುತ್ತಿದ್ದು. ಸೊ ಇಲ್ಲಿ ನಾ ಹೇಳ್ತಾ ಇದ್ದೆ, ಲೋಯರ್ ಇಲ್ಲಿ ಒಂದು ನೋಡಿದ್ರೆ ಏಪ್ರಿಲ್ 1 ಹೆಚ್ಚು ಕಮ್ಮಿ ಲೋ ಮಾಡಿದೆ. ಆಕ್ಚುಲಿ ವೆರಿ ಸಿಗ್ನಿಫಿಕೆಂಟ್ ಲೋ ಅಂತ ಇದನ್ನೇ ಕನ್ಸಿಡರ್ ಮಾಡ್ತೀನಿ, 22,618. ಸೊ ಅಲ್ಲಿಂದ ಹೈ ಬಂದ್ಬಿಟ್ಟು ಇಲ್ಲಿ. ಸೊ ಇಲ್ಲಿ ಬಂದ್ರೆ 10% ಹೆಚ್ಚು ಕಮ್ಮಿ ಅಚೀವ್ ಆಗಿತ್ತು, 10ಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಅಚೀವ್ ಆಗಿದೆ ಇಲ್ಲಿ. ಸೊ 12% ನೋಡ್ಬೇಕು ಅಂತಿದ್ದೆ, 11% ಬರ್ತಿದ್ದಂಗೆ ರಿಜೆಕ್ಷನ್ ಬಂತು. ಸೊ 11% 12% ಆಗ್ಬೇಕು. 12% ಯಾವಾಗ ಕಂಪ್ಲೀಟ್ ಆಗುತ್ತೋ ಅದ್ರ ಮೇಲೆ 15 ಹೋಗುತ್ತೆ, ನೆಕ್ಸ್ಟ್ 12.5 ಇಂದ 15% ಹೋಗುತ್ತೆ. ಯೂಶಲಿ 12% ಒಂದು ಕ್ರಿಟಿಕಲ್ ಆಗಿರುತ್ತೆ ನನಗೆ. ಸೊ 12 ಯಾವಾಗ ಮೇಲ್ ಬರುತ್ತೋ ಅಲ್ಲಿಂದ ಡೈರೆಕ್ಟ್ ಆಗಿ ನೆಕ್ಸ್ಟ್ 15 ಹೋಗುತ್ತೆ. ಸೊ 15 ಇಲ್ಲೆಲ್ಲ ಬರುತ್ತೆ, ಆಕ್ಚುಲ್ ಆಗಿ 25,500 ತನಕ ಹೋಗ್ಬಿಡುತ್ತೆ. ನೆಕ್ಸ್ಟ್ ಅದಕ್ಕೂ ಹೈಯೆಸ್ಟ್ ಬಂತು ಅಂದ್ರೆ 18-20% ಅಚೀವ್ ಆಗ್ಬಿಡುತ್ತೆ. ಸೊ ಅದಕ್ಕೆ 18-20% ಅಚೀವ್ ಆಗ್ಬೇಕಂದ್ರೆ ಮೇಜರ್ ಹರ್ಡಲ್ ಏನಿದೆ 12% ಈಗಿಂದು. ಸೊ 12% ಹರ್ಡಲ್ ಕ್ರಾಸ್ ಆಗ್ಬೇಕು. 12% ಅಲ್ಲಿ ರಿಜೆಕ್ಷನ್ ಬಂತು ಅಂದ್ರೆ ಮತ್ತೆ ಆಲ್ಮೋಸ್ಟ್ 6% ಡೌನ್ ಟ್ರೆಂಡ್, 6% ಅಲ್ಲೇ ನೀವು ಕ್ಯಾಚ್ ಮಾಡ್ಬೋದು. ಸೊ ಯಾರಾದ್ರೂ ಸೆಲ್ಲರ್ಸ್ ಆಗಿದ್ರೆ ಈ ಪಾಯಿಂಟ್ ನ ಇಟ್ಕೊಂಡು ಒಂದು ರೇಂಜ್ ಇಟ್ಕೊಂಡು ನೀವು ವರ್ಕ್ ಮಾಡಿದ್ರೆ ದುಡ್ಡು ಆಗುತ್ತೆ. 100% ದುಡ್ಡಿದೆ ಇದರಲ್ಲಿ. ಸೊ ರೇಂಜ್ ನೋಡ್ಕೊಳ್ಳಿ, ಗ್ಯಾನ್ ಬೇಸ್ಡ್ ಆಂಗಲ್ ಹಾಕೊಂತೀರಾ, ಸ್ಕ್ವೇರ್ ಹಾಕೊಂತೀರಾ, ಅಥವಾ ಇಚಿಮೋಕೋ ಇನ್ನೊಂದು ಏನೇ ಮೆಥಡ್ ಹಾಕೊಳ್ಳಿ. ಬಟ್ ಹೇಳ್ದಂಗೆ ಒಂದು ಫಿಬಿನಾಶಿ ಬೇಸ್ಡ್ ತಗೊಂಡ್ರು ಒಂದು ಕೆಳಗಡೆ ಬರ್ಲಿಕ್ಕೆ ಸಾಧ್ಯತೆ. ಇಲ್ಲಿ ಫಿಬಿನಾಶಿ ನೋಡಿದ್ರು ರೀಸೆಂಟ್ ಸ್ವಿಂಗ್ ನಾನು ನೋಡ್ಬೇಕು. ಸೊ 50% ಏನೋ ಕ್ರಾಸ್ ಆಯ್ತು. ಸೊ 50% ಇದನ್ನ ಡಿಫಾಲ್ಟ್ ಮಾಡ್ತೀನಿ ನಾನು. ಡಿಫಾಲ್ಟ್ ಅಪ್ಲೈ ಡಿಫಾಲ್ಟ್. ನನಗೆ ಏನಾಗುತ್ತೆ ಇಲ್ಲಿ 50% ಇದ್ರ ಪ್ರಕಾರ ನೋಡಿದ್ರೆ 618 ಕ್ರಾಸ್ ಆಯ್ತು, 78166 ಟ್ರೈ ಮಾಡ್ತಿದ್ದೆ. ಈ ಒಂದು ರೇಂಜ್ ಪ್ರಕಾರ ನೋಡಿದ್ರೆ ಈ ಪರ್ಟಿಕ್ಯುಲರ್ ಡೌನ್ ಅಲ್ಲೇ ಡೌನ್ ನೋಡೋಣ, ಹೈಯೆಸ್ಟ್ ನೋಡೋಣ. ಸೊ ಈಸಿಯಾಗಿ 24,626 ಹೆಚ್ಚು ಕಮ್ಮಿ ಟ್ರೈ ಮಾಡುತ್ತಾ. 24,626 ಟ್ರೈ ಮಾಡಬೇಕು ಅಂತಿದ್ರು 100% ಸಸ್ಟೈನ್ ಆಗುತ್ತಾ ಅನ್ನೋದು ಕ್ವಶನ್ ನೆಕ್ಸ್ಟ್. ಸೊ 500 ಕ್ರಾಸ್ ಆಗಲಿ ಫಸ್ಟ್, ಮತ್ತೆ 620, 590 ಇಂದ 620 ರೇಂಜ್. ಸೊ ಅಲ್ಲೂ ರಿಜೆಕ್ಷನ್ ಬರ್ಬೋದು. ಸೊ ತುಂಬಾ ಒಂದು ಚಾಲೆಂಜಿಂಗ್ ಡೇಸ್ ಇದೆ. ಯಾಕೆ ಅಂದ್ರೆ ನನಗೆ ಇಲ್ಲಿ ನೋಡ್ತಿರ್ಬೋದು, ಹೇಳಿದಂಗೆ ಇಚಿಮೋಕೋ ಹೇಳಿದೀನಿ ನಾನು. ಇಚಿಮೋಕೋ ಪ್ರಕಾರ ಲೈನ್ ಫ್ಲಾಟ್ ಇದೆ, ಇದರಲ್ಲೇ ಒಂದು ಟಚ್ ಆಗುತ್ತೆ, ಇಲ್ಲೇ ಬರುತ್ತೆ. ನೆಕ್ಸ್ಟ್ ಸಪೋರ್ಟ್ ಇಲ್ಲಿ ತನಕ 23,780 ತನಕ ಇದೆ ಈಗ ಇಲ್ಲಿನ ಪ್ರಕಾರ. ಸೊ ಯಾರಾದ್ರೂ ಸೆಲ್ಲರ್ ನೋಡಿದ್ರೆ 23,782 ಸೆಲ್ ಪಿ ಹೊಡೆದು ಆ ಕಡೆಯಿಂದ ಸೆಲ್ ಸಮ್ವೇರ್ 25,000 ಸೆಲ್ ಹೊಡೆದ್ರು ಆಗುತ್ತೆ. ಇಲ್ಲ ನಂದು ರೇಂಜ್ ತುಂಬಾ ಇದು ಕಮ್ಮಿ ಇರಬೇಕು ಅಂದ್ರೆ ಹೆಚ್ಚು ಕಮ್ಮಿ 23,900 ಈ ಕಡೆ ಸೇಫ್ ಇದೆ, ಆ ಕಡೆ ಒಂದು ಪ್ಲಸ್ 600 ಸೇರಿಸಿದ್ರೆ 24,900 ಸೇಲ್ ಮಾಡ್ಕೊಬೋದು. ಸೊ ಎರಡರಲ್ಲೂ ದುಡ್ಡಾಗುತ್ತೆ. ಸೊ ನೋಡ್ಕೊಂಡು ಟೈಮ್ ಡಿಕೆ ನೋಡ್ಕೊಂಡು ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ದುಡ್ಡು ಆಗ್ಬೇಕು ಅಂದ್ರೆ ಈ ತರನೇ ಮಾಡ್ಬೇಕು, ರೇಂಜ್ ಗೊತ್ತಿರ್ಬೇಕು. ಸೊ ನಿಫ್ಟಿ ಓವರ್ ಆಲ್ ತುಂಬಾ ಚೆನ್ನಾಗಿ ಕಾಣಿಸಿದ್ರು. ವೀಕ್ಲಿನೂ ಒಂದು ಅಲ್ಲೇ ಸಪೋರ್ಟ್ ತಗೊಂಡಿದೆ. ನನ್ಗೆ ಹೇಳ್ದಂಗೆ ಇದೆಲ್ಲ ಕ್ರಾಸ್ ಮಾಡ್ಬೇಕು, ಅದಾದ್ರೆ ಬೆಟ್ಟ ಹತ್ಬೇಕು. ಸೊ ನೆಕ್ಸ್ಟ್ ಸೆಪ್ಟೆಂಬರ್ 28 ತನಕ ನನಗೆ ಒಂದು ಏನೇ ಒಂದು ಪಾಸಿಟಿವ್ ಇಲ್ಲ. ಇಲ್ಲಿ ರೆಡ್ ಏನೋ ಫಾರ್ಮ್ ಆಗಿದೆ, ಇದು ಗ್ರೀನ್ ಯಾವಾಗ ಫಾರ್ಮ್ ಆಗುತ್ತೆ ಅಂದ್ರೆ ಈ ಒಂದು ಲೆವೆಲ್, ಈ ರೆಡ್ ಏನಿದೆ 24,500 ಸಮಥಿಂಗ್ ಏನಿದೆ ಅಲ್ಲಿ ಇದಾಗಿ ಬರಬೇಕು. ಸೊ ಅದು ಮೇಲ್ ಹೋಗ್ಬೇಕು, ಈ ಒಂದು ಪ್ರೈಸ್ ಎಲ್ಲ ಒಳಗಡೆ ಬಂದ್ಬಿಡುತ್ತೆ. ಸೊ ನೋಡ್ಬೇಕು ಹೆಂಗ್ ಹೋಗುತ್ತೆ ಮಾರ್ಕೆಟ್. ಸೊ ಏನಾಗುತ್ತೆ, ಒಂದು ಬಿಗ್ ಮೂವ್ ಬರ್ಬೇಕಂದ್ರೆ ಇಷ್ಟೆಲ್ಲ ಹರ್ಡಲ್ ಫೇಸ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಒಂದ್ ಸ್ವಲ್ಪ ಪಾಸಿಟಿವ್ ಆಗಿ ಇಟ್ಕೊಂಡು ಹೋಪ್ಸ್ ನೋಡ್ಬೇಕು. ಆದಷ್ಟು ರಿಸ್ಕ್ ನ ಮ್ಯಾನೇಜ್ ಮಾಡ್ತಾ ಇರಿ. ಇನ್ ಕೇಸ್ ನೆಗೆಟಿವ್ ಮಾರ್ಕೆಟ್ ಸೆಂಟಿಮೆಂಟ್ಸ್ ಬಂತು ಅಂದ್ರು ಸ್ವಲ್ಪ ಹುಷಾರಾಗಿರ್ಬೇಕು. ಬ್ಯಾಂಕ್ ನಿಫ್ಟಿಗೆ ಬರೋದಾದ್ರೆ ಇದರಲ್ಲಿ ಒಂದು ಬೆಟ್ಟ ಹತ್ತಿ ಕ್ರಾಸ್ ಮಾಡಕ್ ನೋಡ್ತು, ವೀಕ್ಲಿ ಒಂದು ಹೈಯರ್ ಹೈ ಮಾಡ್ಲಿಕ್ಕೆ ನೋಡ್ತು. ಬಟ್ ಏನಾಗುತ್ತೆ, ಇಚಿಮೋಕೋ ನಾ ಹೇಳಿದ್ದೆ, ಇಚಿಮೋಕೋ ಏನೇ ಮಾಡೋದು ತಡೆಯುತ್ತೆ, ಕ್ರಾಸ್ ಆಗಕ್ಕೆ ಬಿಡ್ಲಿಲ್ಲ.
ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಕ್ರಾಸ್ ಆಗಕ್ ಬಿಟ್ಟಿಲ್ಲ. ಡೈಲಿಲಿ ಸಹಿತ ಒಂದು ತಿರ್ಗಾ ಒಂದು ಕೆಳಗಡೆ ಬಂದ್ಬಿಟ್ಟು ಕೂತಿದೆ, ಒಂದ್ ಸ್ವಲ್ಪ ಬ್ರೇಕ್ ಆಗಕ್ ಟ್ರೈ ಮಾಡ್ತಾ ಇದೆ ಬೇಸ್ ಲೈನ್ ನ. ಸೊ ಬೇಸ್ ಲೈನ್ ಕ್ರಾಸ್ ಆಗಿ ಮತ್ತೆ ಒಂದು ವೀಕ್ಲಿ ಟೈಮ್ ಫ್ರೇಮ್ ಆಸ್ಪೆಕ್ಟ್ ಅಲ್ಲಿ ಈ ಒಂದು ಬೆಟ್ಟ ಒಂದು ಏನ್ ಕ್ರಿಯೇಟ್ ಆಗಿದೆ 58,700 ಜಾಸ್ತಿ ಆಗ್ಬೇಕು ಕ್ಲೋಸ್. ಅದಕ್ಕಿಂತ ಮೇಲ್ ಕ್ಲೋಸ್ ಆದ್ರೆ ಮಾತ್ರ ಒಂದು ಹೈಯರ್ ಹೈ ಒಂದು 61,000 63,000 65,000 ತನಕ ಹೋಗ್ಬೋದು. ಸೊ ಅದೆಲ್ಲ ಹೋಗ್ಬೇಕಂದ್ರೆ ಈ ಬೆಟ್ಟ ಏನಿದೆ ಕ್ಲಿಯರ್ ಮಾಡಬೇಕು. ಇಲ್ಲ ಅಂದ್ರೆ ನಾವು ನೆಕ್ಸ್ಟ್ 28 ಸೆಪ್ಟೆಂಬರ್ ಇಲ್ಲೂ ಕೂಡ ಸೇಮ್ ಅಪ್ಲಿಕೇಬಲ್ ಆಗುತ್ತೆ. ಇಲ್ಲೂ ಇಂಟರ್ಸೆಕ್ಷನ್ ಅದೇ ಮ್ಯಾಟರ್ ಆಗೋದು. ಅಲ್ಲಿ ತನಕ ಇದು ಮೇಲೆ ಕೆಳಗೆ ಆಟ ಆಡ್ತಿರುತ್ತೆ. ಸೊ ಎರಡೂ ಒಂದು ಮೊರಾರ್ಲೆಸ್ ಸೇಮ್ ಇದೆ. ನಿಫ್ಟಿ ಕಂಪ್ಯಾರಿಟಿವ್ಲಿ ಬೆಟರ್ ಅಂತ ಹೇಳ್ತೀನಿ, ಯಾಕಂದ್ರೆ ಈ ನಿಫ್ಟಿ ಇಲ್ಲಿ ಬೇಸ್ ಲೈನ್ ಕನ್ವರ್ಷನ್ ಲೈನ್ ಗಿಂತಲ್ಲ ಮೇಲ್ ಕೂತಿದೆ. ಸೊ ಇದ್ರಲ್ಲಿ ಹಂಗಿಲ್ಲ, ಬೇಸ್ ಲೈನ್ ಗಿಂತ ಕೆಳಗಡೆ ಇದೆ ಇನ್ನು. ಸೊ ಮತ್ತೆ ಒಂದು ಮೇಲ್ ಹೋಗ್ಬೇಕು. ಸದ್ಯಕ್ಕೆ ಒಂದು ಪ್ರೈಸ್ ದೊಡ್ಡ ಆಕ್ಷನ್ ನಡಿಬೇಕು, ಇಲ್ಲಾಂದ್ರೆ ಈ ಒಂದು ಟಚ್ ಆಗಿ ಒಂದು ಇದ್ ಮಾಡಿದ್ರೆ 55,000 ಸಪೋರ್ಟ್ ಅಂತೂ ಇದೆ, 55,600 ಸಪೋರ್ಟ್ ಅಂತೂ ಇದೆ ಸದ್ಯದ ಮಟ್ಟಿಗೆ. ಸೊ ಆದಷ್ಟು ಕೆಳಗೆ ಬರಕ್ ಟ್ರೈ ಮಾಡುತ್ತೆ, ನೋಡ್ಕೊಳ್ಳಿ. ಇಲ್ಲಾಂದ್ರೆ ಈ ಕ್ಲೌಡ್ ಸಪೋರ್ಟ್ ತಗೊಂಡು ಮೇಲೆ ಹೋಗ್ಲಿಕ್ಕೆ ಟ್ರೈ ಮಾಡುತ್ತೆ. ಸೊ ಓವರ್ ಆಲ್ ನಿಫ್ಟಿ ಇಸ್ ಕಂಪ್ಯಾರಿಟಿವ್ಲಿ ಬೆಟರ್. ಸೊ ಸ್ಟಾಕ್ಸ್ ನೋಡ್ಕೊಂಡು PSU ಬ್ಯಾಂಕ್ ಎಲ್ಲ ಚೆನ್ನಾಗಿ ಕೊಟ್ಟಿದೆ ಅನ್ಕೊಂಡು ಮತ್ತೆ ಕಂಟಿನ್ಯೂ ಆಗ್ತಿದೆ ಅಂದ್ರೆ ಫುಲಿಶ್ನೆಸ್ ಅಂತೀನಿ. ಸೊ ಆದಷ್ಟು ಅವಾಯ್ಡ್ ಮಾಡಿ. ಇನ್ನು ಕ್ರೂಡ್ ಬರೋದಾದ್ರೆ ಇದು ಒಂದು ಅಷ್ಟೇ ಒಂದು ರೇಂಜ್ ಅಲ್ಲಿ ಇದೆ. ಯಾವತ್ತು ಇದು ಕೆಳಕ್ ಬರುತ್ತೋ ಇದು ಫುಲ್ ಆಲ್ರೆಡಿ ಒಂದು ಕೆಳಗಡೆ ಬಿದ್ದಿತ್ತು, ಮತ್ತೆ ಪ್ರಪಾತಕ್ಕೆ ಹೋಗ್ಲುತ್ತೆ ಇದು. ಸೊ ಮತ್ತೆ ಕೆಳಗಡೆ ಹೋಗುತ್ತೆ. ಇದು ರಿಜೆಕ್ಷನ್ ಬರಲೇಬೇಕು. ಇದು EMA ಬೇಸ್ಡ್ ನೋಡಿದ್ರೆ ಬೇಸಿಕಲಿ ನಾನು EMA ಹಾಕಲ್ಲ, EMA ತೋರಿಸ್ಬಿಡ್ತೀನಿ. ಇದೆಲ್ಲ ಹೆಂಗಾಗ್ತಿರುತ್ತೆ ಅಂದ್ರೆ 100 ಯಾವುದೋ ಒಂದು 100 200 ಅಲ್ಲೋ ಟಚ್ ಆಗ್ತಿರುತ್ತೆ. ಯಾಕಂದ್ರೆ ಹೈ ಲೋ ಹಾಕ್ತೀನಿ, ಈಸಿಯಾಗಿ ಗೊತ್ತಾಗುತ್ತೆ. ಸೊ ಈ ಬ್ಲ್ಯಾಕ್ ಲೈನ್ ಬಂದ್ಬಿಟ್ಟು 100 EMA, ಅದೇ ಹೇಳ್ದಂಗೆ 100 EMA ಎಲ್ಲ ಟಚ್ ಆಗುತ್ತೆ ಅಂತ ಹೇಳಿದ್ದ. ಹೈಡ್ ಟಚ್ ಆಗಿ ಕೆಳಗೆ ಬಂದಿದೆ. ಸೊ ಸದ್ಯಕ್ಕೆ ಇದು ರೇಂಜ್ ಬೌಂಡ್ ಆಗೇ ಇರ್ಬೋದು. ಇಚಿಮೊಕೊ ಇದರಲ್ಲೂ ಸರಿಯಾಗಿಲ್ಲ, ಇದು ಕೆಳಗೆ ಬರೋ ಸಾಧ್ಯತೆ ಜಾಸ್ತಿ ಇದೆ. ಒಟ್ನಲ್ಲಿ ಕೆಳಗೆ ಬರಕ್ ಬಿಡಲ್ಲ ಸುಲಭದಲ್ಲಿ, ನೋಡ್ಬೇಕು. ಗೋಲ್ಡ್ ಆಕ್ಚುಲಿ ಏರ್ದಂಗೆ ಏರಿ ಕಳೆದ ವಾರದ್ದು ಕಂಪೇರ್ ಮಾಡಿದ್ರೆ ಗೋಲ್ಡ್ ಸಿಲ್ವರ್ ನೋಡ್ಬಿಡೋಣ ಅದನ್ನು. ಸೊ ಸಿಲ್ವರ್ ಮತ್ತೆ ಒಂದು ಸೈಡ್ ವೈಸ್ ಹೋಗ್ತಾ ಇದೆ. ಸಿಲ್ವರ್ ಕಂಪ್ಯಾರಿಟಿವ್ಲಿ ನಾಟ್ ಗುಡ್ ಅಂದಿದೆ, ಬಟ್ ಒಂದು ಲೆವೆಲ್ ಮೇಲ್ ಟ್ರೈ ಮಾಡ್ತು. ಇದು ಮಾರ್ಕ್ ಮಾಡಿಟ್ಕು 63,000 ಮೀನ್ಸ್ $63 ಇದರಲ್ಲಿ. ನಾನು XAG USD ತೋರಿಸ್ತೀನಿ, ಅದಕ್ಕೆ ತಕ್ಕನಾಗಿ ಕನ್ವರ್ಷನ್ ಮಾಡ್ಕೊಳ್ಳಿ. ಅಲ್ಲೂ ಇಂಟರ್ನ್ಯಾಷನಲ್ ಬ್ರೆಂಟ್ ತೋರಿಸ್ಬೇಕಿತ್ತು ನಾನು, ಬಟ್ ಓಕೆ ಮೊರಾರ್ಲೆಸ್ ಮ್ಯಾಟ್ರ್ ಅಷ್ಟೊಂದು ಆಗಲ್ಲ. ಸೊ ಇದರಲ್ಲಿ ಸಿಲ್ವರ್ ಅಷ್ಟು ಚೆನ್ನಾಗಿಲ್ಲ ಇನ್ನು. ಸೊ ಬಟ್ ಅಕ್ಯುಮುಲೇಟ್ ಮಾಡೋಕ್ಕೆ ಸ್ವಲ್ಪ ಮಟ್ಟಿಗೆ ತುಂಬಾ ಹೆಲ್ಪ್ ಆಗುತ್ತೆ, ಯಾಕಂದ್ರೆ ಶ್ರಾವಣ ಎಲ್ಲ ಬಂದ್ಮೇಲೆ ಕಂಪ್ಲೀಟ್ ಆಗಿ ರೇಟ್ ಇನ್ನೂ ಜಾಸ್ತಿ ಆಗುತ್ತೆ. ಇದು ಸಹಿತ ಒಂದು ಸೈಡ್ ಹೋಗಿದೆ. ಈ ಕ್ರಾಸ್ ಆಗ್ಬೇಕು, ಆಕ್ಚುಲಿ ಈ ಒಂದು ರೇಟ್ ಕ್ರಾಸ್ ಆಗ್ಬೇಕು. ಇದ್ರ ಪ್ರಕಾರ ನಾನು ಮತ್ತೆ ಒಂದು ಕೆಳಗಡೆ ಹೋಗುತ್ತೆ ಅನ್ಕೊಂಡಿದೆ. ಇದು ಟಚ್ ಮಾಡಿ ಮೇಲ್ ಬರ್ಬೇಕು, ಇದು ಕ್ರಾಸ್ ಆಗಿ ಮೇಲ್ ಬರ್ಬೇಕು. ತುಂಬಾ ಒಂದು ಕಷ್ಟ ಪಡ್ತಾ ಇದೆ. ಸೊ ಹಿಂಗೆ ಬೆಟ್ಟ ಹತ್ಬೇಕು, ಮತ್ತೆ ಇದ್ರಲ್ಲೂ ಸ್ವಲ್ಪ ಕಷ್ಟ ಪಡುತ್ತೆ. ಸೊ ಆದಷ್ಟು ಅಕ್ಯುಮುಲೇಷನ್ ಸಣ್ಣ ಅಮೌಂಟ್ ಅಲ್ಲಿ ತಗೊಳಕ್ಕೆ ಒಂದೇನು ತೊಂದರೆ ಇಲ್ಲ, ಬಟ್ ದೊಡ್ಡ ಇದರಲ್ಲಿ ಯಾವುದೇ ಒಂದು ಬೇಡ ಅಂತ ಹೇಳ್ತೀನಿ. SIP ಮಾಡೋರು ಕಂಟಿನ್ಯೂ ಮಾಡ್ಕೊಳ್ಳಿ. ಯಾವುದೇ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದವ್ರಿಗೆ ಬೇಡ. ಸದ್ಯಕ್ಕೆ ಸಪೋರ್ಟ್ ಅಂತ ತಗೊಂಡಿದ್ದು ರೇಂಜ್ ಬೌಂಡ್ ಆಗಿ ಸ್ವಲ್ಪ ವಾರದಿಂದ ತಿಂಗಳಾನ್ಗಟ್ಲೆಯಿಂದ ಇದೆ. ನಾನು ಇನ್ನೂ ಮೇಲ್ ಬರುತ್ತೆ ಅಂತ ಹೇಳ್ಕೊಂಡು ಮತ್ತೆ ಮೇಲ್ ಹೋಗಲ್ಲ ಇದು. ಸೊ ಹಾಗಾಗಿ ಒಂದು ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು, ಬಟ್ ಲಾಂಗ್ ಟರ್ಮ್ಗೆ ನೀವು ಹೋಲ್ಡ್ ಮಾಡಿದ್ರೆ ಓಕೆ. ಇನ್ನ ಒಂದು IPOದಲ್ಲಿ ಎಷ್ಟು ಜನ ಇಂಡೋಮ್ MIM ಹಾಕೊಂಡ್ರೋ ಗೊತ್ತಿಲ್ಲ, 60% ಜಾಸ್ತಿ ಕೊಟ್ಟಿದೆ ಅದು. ಇನ್ನು MV ಎಲೆಕ್ಟ್ರೋ ಸಿಸ್ಟಮ್ಸ್ ಅಂತ ಬಂದಿದೆ, ಆಲ್ರೆಡಿ 31% ರನ್ ಆಗ್ತಾ ಇದೆ. ಇದು ಮೇನ್ ಬೋರ್ಡ್ ಮಾತ್ರ ನಾನು ನೋಡೋದು, ಹೇಳಿದೀನಿ ಯಾವಾಗಲೂ. ಮೇನ್ ಬೋರ್ಡ್ ಅಲ್ಲಿ 31% ಈಗಲೇ ನಡೀತಾ ಇದೆ ಅಂದ್ರೆ ಲಾಸ್ಟ್ ಡೇ ನಾಳೆ ಇರೋದ್ರಿಂದ ನೋಡ್ಕೊಂಡು ಇನ್ವೆಸ್ಟ್ ಮಾಡೋದು ಒಳ್ಳೇದಿದು. ಸೊ ಇನ್ನು ಮೇನ್ ಬೋರ್ಡ್ದು ಅಂತದ್ದು ಯಾವುದೂ ಇಲ್ಲ. SMEs ನಾನು ಸಜೆಸ್ಟ್ ಮಾಡಲ್ಲ. ಮಣಿಪಾಲ್ದು ಆಲ್ದಷ್ಟು ಇದು ಲಿಸ್ಟಿಂಗ್ ಗೇನ್ ಏನು ಸಿಗಲ್ಲ ನಾನು ಹೇಳಿದ್ದೆ ನಾನು. ಸೊ ತೊಂದರೆ ಇಲ್ಲ, ಅಂಥದ್ದೆಲ್ಲ ಹಾಕದೇ ಇದ್ರು ಒಳ್ಳೇದು. ಸೊ ಇನ್ನು ನೆಕ್ಸ್ಟ್ ಇದು LAPL ಆಟೋಮೇಟಿವ್ ಬರ್ತಾ ಇದೆ ನೆಕ್ಸ್ಟ್ ವೀಕ್ಗೆ. ಸೊ ನೋಡಿಕೊಂಡು
ಮತ್ತೆ ಇದು SME ಅಗೇನ್ ಟಚ್ ಮಾಡ್ಬಿಡಿ. SME ಇದ್ರೆ ಟಚ್ ಮಾಡ್ಬಿಡಿ. ಓನ್ಲಿ ಮೇನ್ ಬೋರ್ಡ್ ಇದ್ರೆ ಮಾತ್ರ ವರ್ಕ್ ಮಾಡಿ. ಜ್ಯೋತಿಷ್ಯ ಪಾರ್ಟ್ ಸಪರೇಟ್ ಒಂದು ಸೇರ್ಸ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ, ಬಟ್ ಆಶ್ಲೇಷ ನಕ್ಷತ್ರಕ್ಕೆ ಸೂರ್ಯ ಎಂಟ್ರಿ ಆಗ್ತಾ ಇದ್ದಾನೆ. ಸೊ ಹಾಗಾಗಿ ಒಂದ್ ಸ್ವಲ್ಪ ನೋಡ್ಬೇಕಾಗುತ್ತೆ. ಜ್ಯೋತಿಷ್ಯದ ಒಂದಿಷ್ಟು ಇದು ಮಾಡಿದ್ದೆ ಆಕ್ಚುಲಿ, ಸ್ವಲ್ಪ ತೋರಿಸ್ತೀನಿ. ಇದರಲ್ಲಿ ಕೆಲವು ಮಿಸ್ಟೇಕ್ ಬಂತು. ಡೀಪ್ ಸೀಕ್ಗೆ ನಾನು ನೋಡ್ತಾ ಮಾಡಿದ್ದು, ಇದರಲ್ಲಿ ಬೈ ಮಿಸ್ಟೇಕ್ ನಾನು ಹಳೆಯ ಒಂದು ಡೇಟಾ ಕೊಟ್ಟಿದ್ರಿಂದ ಅದು ಹಂಗೆ ತಗೊಂಡ್ಬಿಡುತ್ತೆ ಆಕ್ಚುಲಿಯಾಗಿ. ಸ್ವಲ್ಪ ಇದನ್ನ ತೋರಿಸ್ತೀನಿ ನಾನು. ನೆಕ್ಸ್ಟ್ ನೀವು ಡಿಸೈಡ್ ಮಾಡಿ. 100% ಇದೆ ಹಿಂಗೆ ಆಗ್ಬೇಕು ಅಂತಲ್ಲ, ನಾನು ಹೇಳ್ತಾ ಇರ್ತೀನಿ ಯಾವಾಗ್ಲೂ. ಜ್ಯೋತಿಷ್ಯ ಅನ್ನೋದು ಒಂದು ರೆಕ್ನರ್ ಆಗಿರ್ಬೇಕು ಹೊತ್ತು ಅದೇ ಉಪ್ಪಿನಕಾಯಿ ತರ ಇರ್ಬೇಕಿದು. ಆಕ್ಚುಲಿ 100% ಇದೇ ವರ್ಕ್ ಆಗುತ್ತೆ ಅಂತಲ್ಲ. ಸೊ ನಂಬರ್ಸ್ ನೋಡ್ಬಿಡಿ, ನಂಬರ್ಸ್ ತಪ್ಪು ಕೊಟ್ಟಿದೆ. ಮೇನ್ ಆಗಿ ಆಶ್ಲೇಷ ನಕ್ಷತ್ರಕ್ಕೆ ಎಂಟ್ರಿ ಆಗೋದ್ರಿಂದ ದರ್ ವಿಲ್ ಬಿ ಸ್ವಲ್ಪ ಹೈಲಿ ವಾಲಟೈಲ್ ಇರ್ಬೋದು, ಬಿಗ್ ಮೂವ್ಸ್ ಬರ್ತವೆ. ಸೊ ಮಾಸ್ ಮತ್ತೆ ಮರ್ಕ್ಯುರಿ ಕಂಜಂಕ್ಷನ್ ಸ್ವಲ್ಪ ದಿವಸ ಆಗ್ತಿದೆ. ಸ್ವಲ್ಪ ಇನ್ಫಾರ್ಮೇಶನ್ ರಿಲೇಟೆಡ್ ವ್ಯತ್ಯಾಸಗಳು ಬರೋದು. ಅದರಲ್ಲೂ ಅಡಾಸ್ ಮೀನ್ಸ್ EV ವೆಹಿಕಲ್ಸ್ ರಿಲೇಟೆಡ್ ಒಂದ್ ಸ್ವಲ್ಪ ಮೂವ್ಮೆಂಟ್ಸ್ಗಳು ಇರ್ಬೋದು. ಟಾಟಾ ಮೋಟಾರ್ಸ್, ಮಹೀಂದ್ರ ಅಂಡ್ ಮಹೀಂದ್ರ ಈ ಥರದ್ದೆಲ್ಲ ನೋಡ್ಬೇಕಾಗತ್ತೆ. ಇನ್ನು ಜೂಪಿಟರ್ ಬಂದ್ಬಿಟ್ಟು ಪುಷ 4ನೇ ಪದಕ್ಕೆ ಹೋಗ್ತಾ ಇದೆ ಈ ಒಂದು ಪೀರಿಯಡ್ ಅಲ್ಲಿ. ಸೊ ಸ್ವಲ್ಪ ಸ್ಟೇಬಲ್ ಆಗಿರುತ್ತೆ. ಮತ್ತೆ ನೆಕ್ಸ್ಟ್ ವೀಕ್ ವೆರಿ ಇಂಪಾರ್ಟೆಂಟ್, ಆಗಸ್ಟ್ 12ಕ್ಕೆ ಸೂರ್ಯದು ಗ್ರಹಣ ಇದೆ. ಸೊ ಇದು ಒಂದ್ ಸ್ವಲ್ಪ ನೆಗೆಟಿವ್ ಸೆಂಟಿಮೆಂಟ್ಸ್ ಬರಬೇಕು. ಸೊ ಯೂಶಲಿ ಏನಾಗುತ್ತೆ, ನೀವು ಬೇಕಾದ್ರೆ ಹೈ ಅಂಡ್ ಲೋ ಮಾರ್ಕ್ ಮಾಡ್ಕೊಳ್ಳಿ. ಜನರಲ್ ಆಗಿ ಸೂರ್ಯಗ್ರಹಣದ ಮೇಲೆ 15 ದಿವಸಕ್ಕೆ ಒಂದು ಚಂದ್ರಗ್ರಹಣದು ಬಂತು ಅಂದ್ರೆ ಬಿಗ್ ಹೈಲಿ ವಾಲಟೈಲ್ಸ್ ಇರ್ಬೋದು. ಸೊ ನೋಡ್ಕೊಂಡು ಇದಾಗುತ್ತೆ. ಸೊ ಈ ಒಂದು ವಾರ ಒಂದು ವೆರಿ ಕ್ರಿಟಿಕಲ್ ಆಸ್ಟ್ರೋ ಇವೆಂಟ್ಸ್ಗಳು ಆಗ್ತಾ ಇದಾವೆ. ಸ್ವಲ್ಪ ನೋಡ್ಕೊಬೇಕು. ಇನ್ ಕೇಸ್ ಸಡನ್ ಬಿಗ್ ನ್ಯೂಸ್ ಬಂತು, ಫಾಲೋ ಇರ್ಬೋದು. ಸೊ ಇಲ್ಲೇನಾಗುತ್ತೆ, ಸಡನ್ ಆಗಿ ಈಗ ಯುದ್ಧ ನಿಲ್ಲಿಸ್ತೀನಿ ಅಂತ ಹೇಳ್ಬೋದು. ಸಡನ್ ಆಗಿ ಅವನು ಸೆಲ್ ಮಾಡ್ಬಿಟ್ಟು ಶಾರ್ಟ್ ಸೈಡ್ ಎಂಟ್ರಿ ಆಗ್ಬೋದು. ಸೊ ಈ ಥರದ್ದೆಲ್ಲ ಆಗ್ಬೋದು. ಸೊ ಹಾಗಾಗಿ ಒಂದ್ ಸ್ವಲ್ಪ ಹುಷಾರಾಗಿರ್ಬೇಕು. ಮೇನ್ ಆಗಿ ಆಶ್ಲೇಷ ಅನ್ನೋದ್ರಿಂದ ಒಂದು ಫೈನ್ ಆಗಿ ಒಂದು ಕ್ಲಿಯರ್ ಇಮೇಜ್ ಸಿಗಲ್ಲ ಇನ್ಫಾರ್ಮೇಶನ್ಗಳು. ಸೊ ಇಲ್ಲಿ ನೋಡಕ್ಕೆ ಒಂದು ಚೆನ್ನಾಗಿ ಕಾಣಿಸ್ತಿರ್ಬೋದು, ಒಳಗಡೆ ಹುಳುಕಾಗಿ ಏನೋ ಇರ್ಬೋದು. ಈ ತರದೆಲ್ಲ ಒಂದು ವ್ಯತ್ಯಾಸಗಳು ಬರ್ಬೋದು. ಬೇಸಿಕ್ ಆಗಿ ಜುಪಿಟರ್ ಇದೆಲ್ಲ ಒಂದು ಪಾಸಿಟಿವ್ ಇರ್ಬೋದು. ರೆಟ್ರೋ ಇರೋದ್ರಿಂದ ಸ್ವಲ್ಪ ಸ್ಟಾಪ್ ಲಾಸ್ ಅದೆಲ್ಲ ಕರೆಕ್ಟ್ ಆಗಿ ಇಟ್ಕೊಂಡು ನೀವು ಟ್ರೇಡ್ ಮಾಡೋದು ಒಳ್ಳೇದು. ಇಲ್ಲಾಂದ್ರೆ ತುಂಬಾ ಸ್ಟಾಪ್ ಲಾಸ್ ಹಿಟ್ ಆಗದೆ ಕ್ಯಾಪಿಟಲ್ ಕಂಪ್ಲೀಟ್ ಆಗಿ ವೈಪೌಟ್ ಆಗ್ಬೋದು. ಸೊ ಸ್ವಲ್ಪ ಹುಷಾರಾಗಿ ಇರ್ಬೇಕಾಗುತ್ತೆ. ಇನ್ನು ಬ್ಯಾಂಕಿಂಗ್ ಮೀಡಿಯಂ ಟರ್ಮ್ ಬುಲಿಶ್ ಅನ್ಸಿದ್ರು ನೋಡ್ಕೊಂಡು ಇನ್ವೆಸ್ಟ್ ಮಾಡಿ. ಯಾಕಂದ್ರೆ ಹೇಳದಂಗೆ ಒಂದು ಆಶ್ಲೇಷ ನಕ್ಷತ್ರದಲ್ಲೇ ಇದಿರೋದ್ರಿಂದ ಸೊ ಒಂದ್ ಸ್ವಲ್ಪ ವ್ಯತ್ಯಾಸಗಳು ಬರೋದು. ಹಾಗೇನ್ ಬುಲಿಶ್ ಸೆಂಟಿಮೆಂಟ್ ಇರ್ಬೋದು. IT ಸರ್ವಿಸಸ್ ಮತ್ತೆ ನ್ಯೂಟ್ರಲ್ ಟು ಪಾಸಿಟಿವ್ ಆಗ್ಬೋದು, ಅಥವಾ ಒಂದು ನ್ಯೂಟ್ರಲ್ ಕಂಟಿನ್ಯೂ ಆಗ್ಬೋದು. ಸ್ವಲ್ಪ ಆಯಿಲ್ ಸೆಕ್ಟರ್ಗಳು ಒಂದ್ ಸ್ವಲ್ಪ ನೋಡ್ಬೋದು. ಸೊ ಎಂಟ್ಲಿ ಇದು ಅಗ್ರೆಸಿವ್ ಯಾವ್ದೋ ಒಂದು ಬೈ ಮಾಡೋದಿಲ್ಲ, ಡಿಫೆನ್ಸಿವ್ ಮೋಡಲ್ಲೇ ವರ್ಕ್ ಮಾಡ್ಬೇಕಾಗತ್ತೆ. ಇನ್ನು ಶಿಪ್ಪಿಂಗ್ ರಿಲೇಟೆಡ್ ಆಯಿಲ್ ಗ್ಯಾಸಸ್ ನೋಡ್ಬೇಕಾಗತ್ತೆ. ಅವತ್ತು ಎಕ್ಸ್ಪೈರಿ ಇರುತ್ತೆ, ನೋಡ್ಕೊಂಡು ಟ್ರೇಡ್ ಮಾಡಿ. ಹೀರೋ ಅಂತ ಹುಡ್ಕೊಂಡು ಹೋಗಿ ಸಿಕ್ಕಾಕೊಂಡ್ಬಿಡಿ, ಮತ್ತೆ ಸ್ಟ್ರಾಪ್ ಆಗ್ತೀರಾ. ಮತ್ತೆ ಒಂದು ಫೈನಾನ್ಷಿಯಲ್ ಇದರಿಂದ ಕಂಜಕ್ಷನ್ ಆಗಿರೋದ್ರಿಂದ ಫೈನಾನ್ಷಿಯಲ್ ಆಸ್ಪೆಕ್ಟ್ ಅಲ್ಲೂ ಸ್ವಲ್ಪ ನೋಡ್ಬೇಕಾಗತ್ತೆ. ಬೇಸಿಕ್ ಆಗಿ ನಾನು ಇದು ಅದೇ ಒಂದ್ ಸ್ವಲ್ಪ ಸೆಕ್ಟರ್ಗಳು ಒಂದಿರೋದು ಭರಣಿ ನಕ್ಷತ್ರ ಇರೋದ್ರಿಂದ ಇನ್ಫಾರ್ಮೇಶನ್ ಅವತ್ತು ಒಂದ್ ಸ್ವಲ್ಪ ಓಡ್ಬೋದು. 6ನೇ ತಾರೀಕು, ಇನ್ನು 7ನೇ ತಾರೀಕು ಕೃತಿಕಾ ನಕ್ಷತ್ರ, ಸಡನ್ ಬ್ರೇಕ್ಔಟ್ಸ್ಗಳು ಬರ್ಬೋದು. ಸೊ ಇದು ಡೀಟೇಲ್ ಆಗಿ ಹೋಗೋದು ಬೇಡ ಅನ್ಸುತ್ತೆ, ಯಾಕಂದ್ರೆ ತಪ್ಪಿದೆ ಕೆಲವೆಲ್ಲ. ಮೋಸ್ಟ್ ಆಫ್ ದ ಥಿಂಗ್ಸ್ ತುಂಬಾ ತಪ್ಪು ಕೊಟ್ಟಿದೆ. ಇಟ್ಸ್ ನಾಟ್ ಕರೆಕ್ಟ್ ಒನ್ ವಾಟ್ ಐ ಆಮ್ ರೆಫರಿಂಗ್ ಹಿಯರ್ ದಿಸ್ ಪಾರ್ಟ್. ಸೊ ತುಂಬಾ ವರಿ ಮಾಡೋದು ಬೇಡ. ಸೊ 100% ನಾನು ಆಸ್ಟ್ರೋ ನೋಡ್ಬೇಕಾ, 100% ಬೇಕಾಗಿಲ್ಲ ಅಂತೀನಿ ನಾನು ಯಾವಾಗ್ಲೂ. ಸೊ ಜನರಲ್ ಆಗಿ ಒಂದು ಟ್ರೇಡ್ ನ ನೋಡ್ಕೊಂಡು ಮಾಡಿ, ಸ್ವಲ್ಪ ಹುಷಾರಾಗಿರಿ. ವೆರಿ ಬಿಗ್ ಮೂವ್ಮೆಂಟ್ಸ್ ಬರ್ಬೋದು. ಸೊ ತುಂಬಾ ಕಷ್ಟ ಕೊಡ್ಬೋದು ಮಾರ್ಕೆಟ್ ಅಲ್ಲಿ. ಸೊ ಇದಾಗಿತ್ತು ಈ ವಾರದ ವಿಡಿಯೋ. ಮತ್ತೆ ಒಂದು ಹೊಸ ಮಾಹಿತಿಗಳು, ಹೊಸ ಇನ್ಫಾರ್ಮೇಶನ್ ಒಂದಿಗೆ ಬರ್ತೀನಿ.
ಮತ್ತೆ ಏನಾದ್ರು ಸ್ಪೆಷಲ್ ರಿಕ್ವೆಸ್ಟ್ ಇಂಥದ್ದೆಲ್ಲ ಮಾಡ್ಬೇಕಂತಿದ್ರೆ ಅಥವಾ ಒಂದು ಏನಾದ್ರು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕು ಅಂದ್ರೆ ದಯವಿಟ್ಟು ತಿಳಿಸಿ, ಅದ್ರ ಬಗ್ಗೆ ಮಾತಾಡ್ತೀನಿ. ಮತ್ತೆ ಸಿಗೋಣ, ಅಲ್ಲಿ ತನಕ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಚುಟುಗಾಗಿ ಮಾಡಕ್ ಟ್ರೈ ಮಾಡಿದ್ದೀನಿ ಆದಷ್ಟು. ಮರಿದೇ ಒಂದು IPO ಅಪ್ಲೈ ಮಾಡ್ಕೊಳ್ಳಿ, ಮತ್ತೆ ಸೇಫ್ ಆಗಿ ಪ್ಲೇ ಮಾಡಿ. ಆಪ್ಷನ್ ಟ್ರೇಡರ್ಸ್ ಎಸ್ಪೆಷಲಿ ತುಂಬಾ ವಾಲಟೈಲ್ ಇರುತ್ತೆ. ಸಿಗೋಣ, ಅಲ್ಲಿ ತನಕ ಧನ್ಯವಾದಗಳು.